ಐಷಾರಾಮಿ ಕಟ್ಟಡಗಳು, ಕಣ್ಣು ಕೋರೈಸುವ ಒಳಾಂಗಣ, ಐಷಾರಾಮಿ ಪೀಠೋಪಕರಣಗಳು. 7 ಬಣ್ಣಗಳಿಂದ ಕೂಡಿದ ಋಷಿಕೊಂಡ ಮೇಲೆ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ ನಿರ್ಮಿಸಿರುವ ರಾಜಮಹಲ್ ಇದು. ಹಲವು ವರ್ಷಗಳಿಂದ ವೈಎಸ್ಆರ್ ಕಾಂಗ್ರೆಸ್ ಆಡಳಿತದಲ್ಲಿ ಗುಟ್ಟಾಗಿಯೇ ಉಳಿದಿದ್ದ ಋಷಿಕೊಂಡ ರಹಸ್ಯ ಈಗ ಬಯಲಾಗಿದೆ. 3.5 ವರ್ಷಗಳಿಂದ ಜನಸಾಮಾನ್ಯರು ಹಾಗೂ ರಾಜಕೀಯ ಮುಖಂಡರ ಕಣ್ಣಿಗೆ ಬೀಳದಂತೆ ಸುಮಾರು 500 ಕೋಟಿ ರೂಪಾಯಿ ಸಾರ್ವಜನಿಕ ಹಣದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾದ ಋಷಿಕೊಂಡ ಕಟ್ಟಡಕ್ಕೆ ತೆಲುಗುದೇಶಂ ನಾಯಕರು ಭೇಟಿ ನೀಡಿದ್ದಾರೆ. ಇಲ್ಲಿದ್ದ ಪ್ರವಾಸೋದ್ಯಮ ಕಟ್ಟಡಗಳನ್ನು ಕೆಡವಿ ಈ ಭವ್ಯ ಬಂಗಲೆಗಳನ್ನು ನಿರ್ಮಿಸಲಾಗಿದ್ದು, ಯಾವ ಉದ್ದೇಶಕ್ಕೆ ಇಷ್ಟು ಭವ್ಯ ಮಹಲ್ಗಳನ್ನು ನಿರ್ಮಿಸಲಾಗಿದೆ ಎಂದು ಟಿಡಿಪಿ ನಾಯಕರು ಪ್ರಶ್ನಿಸುತ್ತಿದ್ದಾರೆ. ವೈಎಸ್ಪಿ ನಾಯಕರು ತಮ್ಮ ವಿಲಾಸಿ ಜೀವನಕ್ಕಾಗಿ ಸಾರ್ವಜನಿಕರ ಹಣವನ್ನು ಪೋಲು ಮಾಡಿ ಈ ಭವ್ಯ ಬಂಗಲೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಎಂದು ಕೆಲ ನಾಯಕರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಈ ಭವ್ಯ ಮತ್ತು ವಿಲಾಸಿ ಕಟ್ಟಡಗಳ ನಿರ್ಮಾಣಕ್ಕಾಗಿ ಆಗಿನ ಜಗನ್ ಸರ್ಕಾರ ಪರಿಸರ ಇಲಾಖೆಯ ಕಾನೂನುಗಳನ್ನೇ ಗಾಳಿಗೆ ತೂರಿ ಸುಮಾರು 9.8 ಎಕರೆ ಪ್ರದೇಶದಲ್ಲಿ 7 ಬ್ಲಾಕ್ಗಳನ್ನು ನಿರ್ಮಿಸಿದೆ ಎಂದು ಆರೋಪಿಸಲಾಗಿದೆ. ಈ ಬ್ಲಾಕ್ಗಳಲ್ಲಿರುವ ಕಟ್ಟಡಗಳು ರಾಜಮನೆತನದ ಅರಮನೆಗಳಿಗಿಂತ ಕಡಿಮೆಯೇನಿಲ್ಲ. ಇದರಲ್ಲಿ ಸಿಎಂ ಕ್ಯಾಂಪ್ ಆಫೀಸ್, ವಿಡಿಯೋ ಕಾನ್ಫರೆನ್ಸ್ ಹಾಲ್, 500 ಜನರಿಗೆ ಕಾನ್ಫರೆನ್ಸ್ ಹಾಲ್ ಮತ್ತು 52 ಜನರ ಸಾಮರ್ಥ್ಯದ ನಿಯಂತ್ರಣ ಕೊಠಡಿ ಇದೆ. ಅದರಲ್ಲಿರುವ ಪೀಠೋಪಕರಣಗಳು ಅದ್ಭುತವಾಗಿದ್ದು, ಪೀಠೋಪಕರಣಗಳಿಗಾಗಿಯೇ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಎಂದು ಹೇಳಲಾಗಿದೆ. ಇಲ್ಲಿ ಈ ರಾಜಮಹಲ್ ನಿರ್ಮಾಣಕ್ಕಾಗಿ ಭೂಮಿ ಹದಗೊಳಿಸಲು ಮತ್ತು ಇಲ್ಲಿನ ಮರಗಳನ್ನು ಕಿತ್ತು ಹಾಕಲೆಂದೇ ಸುಮಾರು 95 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಅಂತೆ. 360 ಡಿಗ್ರಿ ದೀಪಗಳು, ವಿವಿಧ ರೀತಿಯ ಫ್ಯಾನ್ಗಳು, ದುಬಾರಿ ಪರದೆಗಳು. ಪ್ರತಿ ಸ್ನಾನಗೃಹಕ್ಕೆ 1 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ. ಉದ್ಯಾನವನಕ್ಕಾಗಿ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪರೂಪದ ಗಿಡಗಳನ್ನು ತರಿಸಿ ನಡೆಸಲಾಗಿದೆ. ರಾಜಮಹಲ್ ಒಳಾಂಗಣ ವಿನ್ಯಾಸಕ್ಕಾಗಿಯೇ ಸುಮಾರು 50 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಕಟ್ಟಡಗಳ ಸುತ್ತಮುತ್ತಲ ಪ್ರದೇಶಗಳನ್ನು ಚೆಂದವಾಗಿಸಲೆಂದೇ 21 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಸಂಪೂರ್ಣ ನಿರ್ಮಾಣದಲ್ಲಿ ವಿಯೆಟ್ನಾಂ ಗ್ರಾನೈಟ್, ಮಾರ್ಬಲ್ ಮತ್ತು ಇಟಾಲಿಯನ್ ಗ್ರಾನೈಟ್ ಅನ್ನು ಬಳಸಲಾಗಿದೆ. ಎಲ್ಲ ಪೀಠೋಪಕರಣಗಳನ್ನು ವಿಯೆಟ್ನಾಂನಿಂದ ತರಿಸಲಾಗಿದೆ.